ನನ್ನ ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಸೆಕೆಂಡ್ ಇಯರ್ ಪಿ ಯು ಸಿಯ ಸೆಕೆಂಡ್ ಟೆಸ್ಟ್ ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 2 ಡಿಸೆಂಬರ್ 2025 ಅದರ ಒಂದು ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಆರ್ಟ್ಸು, ಕಾಮರ್ಸು, ಸೈನ್ಸ್ ಎಲ್ಲರಿಗೂ ಕೂಡ. ಬನ್ನಿ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಗ ವಾಟ್ ಡಸ್ ದ ಲೈನ್ ಅಂಟಿಲ್ ದಿ ಹೋಲ್ ಮ್ಯಾನ್ ನೋಡಿ, ಅಂಟಿಲ್ ದಿ ಹೋಲ್ ಮ್ಯಾನ್ ಚೂಸಸ್ ಟು ಸ್ಟಾಪ್ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡಲ್ಲಿ ಆಯಿತಾ. ಚಾಪ್ಟರ್ ಏನಂತೀರ ತಗೊಳ್ಳೋ 8ಇಂದ ಇಲ್ಲಿ ಸಂಪೂರ್ಣವಾಗಿ ಇವರಿಗಿದೆ ಆಯಿತಾ. ಈ ಒಂದು ಕ್ವಶನ್ ಪೇಪರಲ್ಲಿ ಟು ದ ಫುಡ್ ಫ್ರಮ್ ಹಿಸ್ ಚೈಲ್ಡಲ್ಲಿ ಅಂಟಿಲ್ ದ ಹೋಲ್ ಮ್ಯಾನ್ ಚೂಸ್ ಟು ಸ್ಟಾಪ್ ಅದರ ಅರ್ಥವೇನು ಅಂತ ಹೇಳಿದರೆ ಏನು ಅಂದರೆ ಅಂಟಿಲ್ ದ ಮ್ಯಾನ್ಸ್ ಡೆತ್ ಅಂತ, ಅದು ಸಾವು ಅಂತ. ಬಿ ಇದೆ ಅಲ್ವಾ ಆಪ್ಷನ್, ಅದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಡ್ಯಾಶ್ ಇಸ್ ದ ಮೋಸ್ಟ್ ಅಸ್ಟೋನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅದು ಅಕಾರ್ಡಿಂಗ್ ಟು ಲೂಯಿಸ್ ಬೋರ್ಗ್ಸ್ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಿ ಬುಕ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ವಿಚ್ ಲೈಬ್ರರಿ ಡಿಡ್ ಲೂಯಿಸ್ ಬೋರ್ಗ್ಸ್ ಡ್ರೀಮ್ ಆಫ್ ದಿ ಬರ್ನಿಂಗ್ ಅಂತ ಇದೆ, ಅದು ಸರಿಯಾದ ಉತ್ತರ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಯಾವುದು? ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಅವನ ಕನಸಲ್ಲಿ ಏನಾಗುತ್ತೆ ಅಂದರೆ ಲೈಬ್ರರಿ ಆಫ್ ದ ಗ್ರೇಟ್ ಅಲೆಕ್ಸಾಂಡರ್ ಲೈಬ್ರರಿಯ ಬರ್ನ್ ಆಗುತ್ತೆ, ಅದೇ ಅದು. ಕ್ವಶನ್ ನಂಬರ್ 4, ಅಕಾರ್ಡಿಂಗ್ ಟು ದ ಪೋಯೆಟ್ ಹೆವನ್ ಈಸ್ ಡ್ಯಾಶ್ ಅಂತ ಇದೆ, ಆನ್ ಅರ್ತ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ಮ್ಯಾಚ್ ದಿ ಕಾಲಮ್ ಎ ಆ್ಯಂಡ್ ಬಿ ಅಂತ ಇದೆ. ಜಪಾನೀಸ್ ಅಂದರೆ ಬೋವಿಂಗ್ ಅಂತ, ಮೋಟ್ರ್ ಕಾರ್ಸು ಬ್ರೆಜಿಲ್, ಜಪಾನೀಸ್ ಈಟಿಂಗ್ ಸೂಪು ಮೇಕ್ ಫಿಯರ್ಫುಲ್ ನಾಯ್ಸ್ ಅಂತ. ಕ್ಲಿಯರ್? ಬನ್ನಿ ಈಗ ಹಾಗಿದ್ರೆ 5ಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರುತ್ತದೆ. ಕ್ವಶನ್ ನಂಬರ್ 6 ನೋಡೋಣ. ದಿ ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್ ಇನ್ ಬ್ರೆಜಿಲ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಿ ವರ್ಸ್ಟ್ ಪ್ಲೇಸ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 7 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಇದೆ. ಫಸ್ಟ್ ಒನ್, ಬೋರ್ಗ್ಸ್ ಸೇಸ್ ದ್ಯಾಟ್ ಇನ್ ಹಿಸ್ ಕೇಸ್ ದ ವಿಸಿಬಲ್ ವರ್ಲ್ಡ್ ವಾಸ್ ಡ್ಯಾಶ್ ಅಂತ ಇದೆ, ಅದು ಮೂಡ್ ಅವೇ ಅನ್ನುವಂಥದ್ದು ರೈಟ್ ಆನ್ಸರ್. ಫ್ರಮ್ ಹಿಸ್ ಐಸ್ ಶ್ಯೂರ್ಲಿ ಫಾರ್ ಎವರ್ ಬಟ್ ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್ಡ್ ಬೈ ಅದರ್ ಥಿಂಗ್ಸ್. ರೀಪ್ಲೇಸ್ಡ್ ಬೈ ಅನ್ನುವಂಥದ್ದು ಸೆಕೆಂಡ್ ಆನ್ಸರ್ ಆಗತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 8ಗೆ ಹೋಗೋಣ. ಈ ಮೇಲ್ಗಡೆ ಕೊಟ್ಟಿರುವಂಥ ಒಂದು ಚೊಕ್ಕದಾದ ನೀಟಾಗಿರುವಂಥ ಒಂದು ಪ್ಯಾಸೇಜನ್ನು ಓದ್ಬಿಟ್ಟು ಕೆಳಗಡೆ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಕ್ಲೆಮೆಂಟ್ ಸ್ಟೋನ್ ವಾಸ್ ಬಾರ್ನ್ ಇನ್ ಚಿಕಾಗೋ, ಹಿ ವಾಸ್ ಎ ಅಂತ ಇದೆ. ಹಿ ಅಂದರೆ ಯಾರು ಅಂತ ಕೇಳಿದ್ದಾರೆ. ಹಿ ಅಂದರೆ ಯಾರು ಹೇಳಿ? ಕ್ಲೆಮೆಂಟ್ ಸ್ಟೋನ್ ಅನ್ನುವಂಥದ್ದು ರೈಟ್ ಆನ್ಸರ್. ಹಾಗಿದ್ರೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಲ್ಲಿದೆ? 4ನೇದು ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, he decided on his goal early life. His wife was Jessie Warna, whom he married. whom ಅಂದರೆ ಯಾರು? ಅವಳು ಅಂತ. ಯಾರು? ಜೆಸ್ಸಿ ವರ್ನ ಅಂತ ಇದೆ ಅಲ್ವಾ, ಲಾಸ್ಟ್ ಒನ್, ಅದು ಸರಿಯಾದ ಉತ್ತರ ಹೂಮಿಗೆ. ಇಟ್ ಅಂದರೆ ಯಾರು ಅಂತ ಕೇಳಿದರೆ he wanted to change the world and make it ಏನನ್ನು? ಪ್ರಪಂಚವನ್ನು ಅಂತ. ಇಟ್ ಅಂದರೆ ಏನು? ಪ್ರಪಂಚ, ದಿ ವರ್ಲ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಇಟ್ಟಿಗಾಗತ್ತೆ. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ನೆಕ್ಸ್ಟ್, ದಟ್ ಅಂದರೆ ಏನು ಅಂತ ಕೇಳಿದರೆ ಏನಿದು? ಚಾನಲ್ ಲೆಡ್ ಆಲ್ ದಿಸ್ ಟೈಮ್ ಆ್ಯಂಡ್ ಎಫರ್ಟ್ಸ್ ಟು ಟೀಚ್ ಅದರ್ ಪೀಪಲ್ ಸಮಥಿಂಗ್ ದಟ್ ಈಸ್ ನಾಟ್ ಥಾಟ್ ಇನ್ ಆ್ಯನ್ ಎಲಿಮೆಂಟರಿ ಸ್ಕೂಲ್. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರವೇನು ಅಂತ ನಾವು ನೋಡೋಣ. ಪೀಪಲ್ ಸಮಥಿಂಗ್ ದಟ್ ಅಂದರೆ ಏನು ಅಂತ ಹೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಸಮಥಿಂಗ್ ಅಂತ ಕೊಟ್ಟಿದ್ದಾರಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಲಾಸ್ಟ್ ಒನ್, ಹೈ ಸ್ಕೂಲ್ ಆರ್ ಯೂನಿವರ್ಸಿಟಿ ಆ್ಯಂಡ್ ದಟ್ ಈಸ್ ಹೌ ಮೋಟಿವೇಟ್ ಯುವರ್ ಸೆಲ್ಫ್ ಆ್ಯಂಡ್ ಅಚೀವ್ ಗೋಲ್ಸ್. ವಿಚ್ ಅಂತ ಇದೆ. ವಿಚ್ ಅಂದರೆ ಏನು? ಗೋಲ್ಸ್ ಅನ್ನುವಂಥದ್ದು ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ ಬೇಜಾರಾಗ್ಬಿಟ್ರಪ್ಪ, ಕಲೀಲಿ ಅಂತ 2 ಮಾರ್ಕ್ಸ್ ಕ್ವಶನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ಕ್ವಶನ್ಸ್ ಇದೆ ಸರ್ 2 ಮಾರ್ಕ್ಸ್. ರೈಟ್ ಎನಿ 2 ಥಿಂಗ್ಸ್ ಇನ್ ನೇಚರ್. ಹೆವನ್ ಪಾಠದಲ್ಲಿ ಇರುವಂಥ 2 ಥಿಂಗ್ಸನ್ನು ಬರೀರಿ ನೇಚರಿನ ಬಗ್ಗೆ. ವಿಚ್ ಮೇಕ್ಸ್ ದಿಸ್ ಅರ್ತ್ ಹೆವನ್, 1ನೇಯದು. ದಿ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ದಿ ವರ್ಡೆಂಟ್ ಗಾರ್ಡನ್, 2nd ಒನ್ನು. ರೋರಿಂಗ್ ಸರ್ಫ್ ಅಟ್ ದಿ ಎಡ್ಜಸ್ ಆಫ್ ದಿ ವೇವ್ಸ್ ಅಂತ. 2 ಮುಗೀತು. ನೇಮ್ ಎನಿ 2 ಎಸೆನ್ಷಿಯಲ್ ಮೆಟಫರ್ಸ್ ಅಂತ ಇದೆ. 4 ಹೇಳ್ತೀನಿ, ಯಾವುದಾದ್ರೂ 2 ಬರೀರಿ ಆಯಿತಾ. ಬುಕ್ಕಲ್ಲಿರೋದೇ ಬರೀಬೇಕು. ಅರ್ಥ ಆಯ್ತು ರೀ? ಬನ್ನಿ ಈಗ 1ನೇದು ಐಸ್ ಆ್ಯಂಡ್ ಸ್ಟಾರ್ಸ್ ಆ್ಯಂಡ್ ಐಸ್ ಅಂತ ಆಯಿತಾ. ವಿಮನ್ ಆ್ಯಂಡ್ ಫ್ಲವರ್ಸ್ ಅಂತ. ಡೆತ್ ಆ್ಯಂಡ್ ಸ್ಲೀಪ್ ಅಂತ.
ಎಷ್ಟು ಈಸಿ ಇದೆ, ಟೈಮ್ ಆ್ಯಂಡ್ ರಿವರ್ ಅಂತ. ಈ 4ರಲ್ಲಿ ಯಾವುದಾದ್ರೂ 2 ಬರೀರಿ. ಕ್ವಶನ್ ನಂಬರ್ 11, ವೇರ್ ಡಿಡ್ ದ ನರೇಟರ್ ಮೀಟ್ ಅ ಡೀರ್. ಹಾಗಿದ್ರೆ ನರೇಟರು ಡೀರನ್ನು ಎಲ್ಲಿ ಮೀಟ್ ಮಾಡ್ದ ಅಂದರೆ NARA ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಇವೇ ಕ್ವಶನ್ಸ್ ಕಣ್ರಿ. ವಾಟ್ ಡಿಡ್ ದ ಡೀರ್ ಸ್ನ್ಯಾಚ್ ಫ್ರಮ್ ದಿ ನರೇಟರ್ಸ್ ಹ್ಯಾಂಡ್ ಅಂತ ಇದೆ. ಫುಡ್ ಪಾಕೆಟ್ ಅನ್ನುವಂಥದ್ದು ಬರೀಬೇಕು, ಫುಡ್ ಬ್ಯಾಗ್, ಆಯಿತಾ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್. 3 ಅಂಕದ ಪ್ರಶ್ನೆಗಳು. ವ್ಯೂಸ್ ಆಫ್ ದಿ ಬರ್ಕ್ಸ್ ಅಬೌಟ್ ಹಿಸ್ ಮದರ್ 100% ಎಲ್ಲರಿಗೂ ಕೂಡ ಗೊತ್ತು, ಬರೀತೀರಾ. ಸಮ್ಮರಿ ಆಫ್ ದಿ ಪೋಯಮ್ ದಿ ಹೆವನ್ ಎಲ್ಲರೂ ಕೂಡ ಇದೆ, ಅದೇನೇ ಬರೀತೀರಾ. ವಾಟ್ ಈಸ್ ಎ ಪೆಡಿಸ್ಟ್ರಿಯನ್ ಲೈಫ್ ಬಿಕಮಿಂಗ್ ಮೋರ್ ಹಜಾರ್ಡಸ್, ವೈ ಅಂತ ಕೇಳಿದರೆ ಬಿಕಾಸ್ ಆಫ್ ಡ್ರೈವರ್ಸ್, ಆಯಿತಾ, ಅದು ನಿಮಗೆ ಗೊತ್ತು. ಡಿಸ್ಕ್ರೈಬ್ ದಿ ಜಪಾನಿಯಸ್ ಮ್ಯಾನಿಯಾ ಫಾರ್ ಬೌವಿಂಗ್, ಇದು ಕೂಡ ಬರೀತೀರಾ ಬಹಳ ಈಸಿಯಾಗಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಆಯಿತಾ 3 ಪಾಠಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾವುದು ಅಂದರೆ ಜಪಾನ್ ಆ್ಯಂಡ್ ಬ್ರೆಜಿಲು, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಹಾಗೂ ಹೆವನ್ನು ಹಾಗೂ ಟು ದ ಫುಡ್ ಫ್ರಮ್ ಚೈಲ್ಡ್ 2 ಪದ್ಯಗಳು 2 ಪಾಠಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಒಂದು ಪ್ಯಾಸೇಜ್ ಇದೆ, ನಿಮ್ಗೆ ಅವಶ್ಯಕತೆ ಇಲ್ಲ, ಅದನ್ನು ಬರದೇ ಬರೀತೀರ ನೀವು. ಕೈಂಡ್ ಅಂತ ಇದೆ, ಇದಕ್ಕೆ ಪ್ರಿಫಿಕ್ಸ್ ಅಂದರೆ ಅನ್ಕೈಂಡ್ ಅಂತ ಬರೆದ್ರೆ ಮುಗೀತು. ಅನು ಕ್ಯಾನ್ ಪ್ಲೇ ಡ್ಯಾಶ್ ಫ್ಲೂಟ್ ಅಂತ ಇದೆ. ಅನು ಕ್ಯಾನ್ ಪ್ಲೇ ದಿ ಫ್ಲೂಟ್ ಅಂತ ಬರೀಬೇಕು, ದಿ ಅಂತ, ಪರ್ಫೆಕ್ಟ್, ಆಯಿತಾ, ಡೆಫಿನೆಟ್ ಆರ್ಟಿಕಲ್ಲು. ವಿತ್ ದಿಸ್ ಬನ್ನಿ, ನೋಡಿ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್ ಅಂತ ಬರೆಯಬಹುದು. ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮ್ ವಿತ್ ದಿಸ್ ಅಪ್ಲಿಕೇಶನ್ ಅಂತ. ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ಸ್ ಈಸ್ ಪಾರ್ಟಿಸಿಪೇಟಿಂಗ್ ಅನ್ನುವಂಥದ್ದೇ ರೈಟ್ ಆನ್ಸರ್ ಆಗಿರುತ್ತೆ, ಈಸ್. ಗ್ಯಾಲೆಂಟ್ ಲವರ್ ಡ್ಯಾಶ್ ಲಾರಾ ಮೆನಿ ಲೆಟರ್ಸ್ ರೋಟ್ WROTE ಇದರ ಏನಂತೀರ ಭೂತಕಾಲ ಅಂದರೆ ಪಾಸ್ಟ್ ಟೆನ್ಸನ್ನು ಬರೀಬೇಕು, ರೈಟಿಗೆ ರೋಟ್ ಅಂತ. ನಂತರದಲ್ಲಿ ಒಂದು ಲೆಟರ್ ರೈಟಿಂಗನ್ನು ಕೊಟ್ಟಿದ್ದರು, ಹೆಂಗೆ ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಹೆಲ್ಪ್ ಆಗುತ್ತೆ, ಯೂನಿಟ್ ಟೆಸ್ಟಿಗೂ ಹೆಲ್ಪ್ ಆಗುತ್ತೆ. ಆ ವಿಡಿಯೋಸ್ಗಳನ್ನು ಬಿಡಬೇಡಿ. 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಯಾವುದು ಲೆಟರ್ ರೈಟಿಂಗು. ಯೂಸ್ ಮಾಡ್ಕೊಂಡ್ರೆ ಜೀವನನೇ ಬದಲಾಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ದೇವರು ಸದಾ ಸಂತೋಷವಾಗಿರಲಿ. ಈ ಒಂದು ಕ್ವಶನ್ ಪೇಪರನ್ನು ನಮಗೆ ಕಳಿಸಿಕೊಟ್ಟಂತಹ ಅಭಿಷೇಕ್ ಕಮ್ಮರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅಭಿಷೇಕ್ ಅವರೇ, ಗಾಡ್ ಬ್ಲೆಸ್ ಯು. ಇವರು ನಮಗೆ ಸುಮಾರು 5 ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆಯಿಂದ. ಧನ್ಯವಾದಗಳು ಕಣಪ್ಪ.